ಹಲೋ ಆ್ಯಂಡ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್. ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ನಾವು ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀವಿ. ಈ ಟಾಪಿಕ್ ಏನಾಗುತ್ತೆ ಅಂದರೆ ನಿಮ್ಮ UPSC ಎಕ್ಸಾಮಿನೇಷನ್ ಹಾಗೂ KPSC ಎಕ್ಸಾಮಿನೇಷನಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ? ಜಾಗ್ರಫಿ ಪರ್ಸ್ಪೆಕ್ಟಿವಲ್ಲಿ ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ. ಏನಿದೆ ಟಾಪಿಕ್? ಬೀಜಿಂಗ್ ಮತ್ತು ಉತ್ತರ ಚೀನಾದಲ್ಲಿ ಪ್ರವಾಹ, 140 ವರ್ಷದಲ್ಲಿ ಅತಿ ಹೆಚ್ಚು ಮಳೆಯಾಗಲು ಕಾರಣವೇನು, ನೈಸರ್ಗಿಕ ವಿಕೋಪಕ್ಕೆ ತಡೆದುಕೊಳ್ಳಲಾಗುತ್ತಾ ಚೈನಾ. ಈ ಒಂದು ಟಾಪಿಕ್ ಏನಿದೆ ಇದರದ್ದು ಐಡಿಯಾ ಏನು, ಏನಕ್ಕೆ ಇದು ಆರಿಜಿನೇಟ್ ಆಗುತ್ತೆ, 140 ಇಯರ್ಸಲ್ಲಿ ಅತಿ ಹೆಚ್ಚು ಮಳೆ ಏನಕ್ಕಾಗಿದೆ, ಅದ್ರ ಕಾನ್ಸಿಕ್ವೆನ್ಸಸ್ ಏನು, ಇದರಿಂದಾಗುವ ಕಷ್ಟಗಳೇನು ಮತ್ತು ಅದರಿಂದ ಬರುವಂತಹ ಲೆಸನ್ಸ್ ಫಾರ್ ಇಂಡಿಯಾ, ಇದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಲೆಟ್ ಅಸ್ ಟ್ರೈ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಈ ಟಾಪಿಕ್ನ ಡೀಟೇಲಾಗಿ ಅನಲೈಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. So the first important pointer that we have to understand is why is there floods in China. China ಅಲ್ಲಿ ಫ್ಲಡ್ಸ್ ಏನಕ್ಕೆ ಆಗ್ತಿದೆ? ದ ಮೇನ್ ರೀಸನ್ ಬೀಯಿಂಗ್ ಒಂದು ಟೈಫೂನ್ ಡಾಕ್ಸುರಿ ಅಂತ ಆಗುತ್ತೆ. ಈ ಟೈಫೂನ್ ಡಾಕ್ಸುರಿಯಿಂದ ಬೇಸಿಕಲಾಗಿ ಇಲ್ಲಿ ಮಳೆ ಕಾರಣವಾಗುತ್ತೆ. ಸೊ ಟೈಫೂನ್ ಡಾಕ್ಸುರಿ ಇಸ್ ದ ಮೇಜರ್ ರೀಸನ್ ಆ್ಯಸ್ ಟು ವೈ ದೆರ್ ಇಸ್ ಎಕ್ಸ್ಟ್ರೀಮ್ ಫ್ಲಡ್ಸ್ ಇನ್ ಚೈನಾ, ವಿಚ್ ಮೀನ್ಸ್ ಟು ಸೇ ಇಲ್ಲಿ ಮಳೆ ಆಗೋದಕ್ಕೆ ಮೇನ್ ಕಾರಣ ಏನು ಅಂದರೆ ಟೈಫೂನ್ ಡಾಕ್ಸುರಿ. ಈ ಟೈಫೂನ್ ಅನ್ನೋದು ನಾವು ಪೆಸಿಫಿಕ್ ಓಷನ್ ಅಂತ ಜಾಗದಲ್ಲಿ ಟೈಫೂನ್ ಅಂತ ಕರಿತೀವಿ. ಬಟ್ ಇಂಡಿಯಾಲಿ ಏನಂತ ಕರಿತೀವಿ? ಇಂಡಿಯಾಲಿ ನಾವು ಸೈಕ್ಲೋನ್ಸ್ ಅಂತ ಕರಿತೀವಿ. ಅದೇ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಥವಾ ಅಟ್ಲಾಂಟಿಕ್ ಓಷನಲ್ಲಿ ಏನಂತ ಕರಿತೀವಿ? ಇದನ್ನು ಹರಿಕೇನ್ ಅಂತ ಕರಿತೀವಿ. ಸೊ ನಾವೇನು ಟೈಫೂನ್ ಡಾಕ್ಸುರಿ ಅಂತ ಕರಿತೀವಿ, ಈ ಟೈಫೂನ್ ಅನ್ನೋ ಪದನ ಪೆಸಿಫಿಕ್ ಓಷನಲ್ಲಿ ಯೂಸ್ ಮಾಡ್ತೀವಿ, ಹರಿಕೇನ್ ಅನ್ನೋದ ಅಟ್ಲಾಂಟಿಕ್ ಓಷನಲ್ಲಿ ಯೂಸ್ ಮಾಡ್ತೀವಿ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಸೈಕ್ಲೋನ್ ಅನ್ನೋ ಪದನ ನಾವು ಇಂಡಿಯನ್ ಓಷನಲ್ಲಿ ಯೂಸ್ ಮಾಡ್ತೀವಿ. ಈಗ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಲಿ ಈ ಡಾಕ್ಸುರಿ ಅಂದರೆ ಏನು, ಯಾರು ಇದನ್ನು ಹೆಸರನ್ನು ಕೊಟ್ಟಿದ್ದಾರೆ, ಇದು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ಡಾಕ್ಸುರಿ ಅನ್ನೋದು ಈಗಲ್ ಅಂತ ಅರ್ಥ. ಇಟ್ಸ್ ಎ ನೇಮ್ ಕಾಂಟ್ರಿಬ್ಯೂಟೆಡ್ ಟು ದ ಟೈಫಾನ್ ಕಮಿಟಿ ಬೈ ಸೌತ್ ಕೊರಿಯಾ. ಸೊ ಯಾರು ಕೊಟ್ಟಿರೋದು ಈ ಹೆಸರು? ಸೌತ್ ಕೊರಿಯಾ ಅವ್ರು ಕೊಟ್ಟಿರ್ತಾರೆ. ಏನಕ್ಕೆ? ಸೊ ದಟ್ ಕಮ್ಯುನಿಕೇಷನ್ಗೆ ಈಸಿ ಆಗುತ್ತೆ ಅಂತ. ಇಂಡಿಯನ್ ಓಷನಲ್ಲೂ ಸರಿಸುಮಾರು ಇಂಡಿಯನ್ ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಇರುತ್ತೆ, ಎಲ್ಲ ಕಂಟ್ರೀಸ್ ಇರುತ್ತೆ, ಇವರೊಂದು ಹೆಸರನ್ನ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಈ ಒಂದು ಹೆಸರನ್ನ ಆ ಒಂದು ಕಂಟ್ರಿ ಕೊಡುತ್ತೆ. ದಟ್ ಈಸ್ ಬೇಸಿಕಲಿ ಇಂಪಾರ್ಟೆಂಟ್ ಫಾರ್ ದ ಸೋರ್ಸ್ ಆಫ್ ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಪರ್ಪಸಸ್ಗೋಸ್ಕರ ಈ ಒಂದು ಹೆಸರನ್ನ ಕೊಡ್ತಾ ಹೋಗ್ತಾರೆ. ಸೊ ಟೈಫೂನ್ ಡಾಕ್ಸುರಿ ಈಸ್ ಅ ನೇಮ್ ವಿಚ್ ಇಸ್ ಗಿವನ್ ಬೈ ಅ ಕಂಟ್ರಿ. ಯಾವುದಾದ್ರು ಕಂಟ್ರಿ? ಅದು ಸೌತ್ ಕೊರಿಯಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟರ್ ನಾವು ತಿಳ್ಕೊಳ್ಬೇಕಾದ್ರೆ ಒಂದು ಸೈಕ್ಲೋನ್ ವಿಚಾರದಲ್ಲಿ ಅಥವಾ ಟೈಫೂನ್ ವಿಚಾರದಲ್ಲಿ ಅಥವಾ ಹರಿಕೇನ್ ವಿಚಾರದಲ್ಲಿ ಒಂದು ಲ್ಯಾಂಡ್ಫಾಲ್ ಅಂತ ಪದ ಯೂಸ್ ಮಾಡ್ತೀವಿ. ಏನು ಇದು ಲ್ಯಾಂಡ್ಫಾಲ್ ಅಂತಂದರೆ ಇಲ್ಲಿ ನೀವು ರೆಡ್ ಕಲರ್ ಲೈನ್ಸ್ನ ನೋಡಬೇಕಾಗತ್ತೆ. ಈ ರೆಡ್ ಕಲರ್ ಲೈನ್ಸ್ ಏನು ಮಾಡುತ್ತೆ? ಬೇಸಿಕಲ್ಲಾಗಿ ಇದು ನಮ್ಮಲ್ಲಿರುವಂತಹ ಓಷನ್ನ ವಾಟರ್ ಮೂವ್ ಆಗ್ತಾ ಬರುತ್ತೆ. ಸೊ ಈ ವಾಟರ್ ಏನಾಗುತ್ತೆ? ವಾಟರ್ ವೇಪರ್ ಕಂಡೆನ್ಸ್ ಆಗುತ್ತೆ, ಸ್ಪೀಡ್ ಆಫ್ ದ ವಿಂಡ್ ಇರುತ್ತೆ. ಈ ಒಂದು ವಿಂಡ್ ಏನಿರುತ್ತಲ್ಲ, ಈ ಸೈಕ್ಲೋನ್ ಅಥವಾ ಟೈಫೂನ್ ಏನಿರುತ್ತಲ್ಲ, ಅದು ಸಮುದ್ರದಲ್ಲಿರುತ್ತೆ. ಈ ಸಮುದ್ರದಿಂದ ಬಂದು ಭೂಮಿಗೆ ಅಪ್ಪಳಿಸಿದಾಗ, ಲ್ಯಾಂಡ್ ಮೇಲೆ ಅಪ್ಪಳಿಸಿದಾಗ ಅದನ್ನು ಲ್ಯಾಂಡ್ಫಾಲ್ ಅಂತ ಕರಿತೀವಿ. ಸೊ ಲ್ಯಾಂಡ್ಫಾಲ್ ಅಂದರೆ ಅರ್ಥ ಏನು? ಈ ಒಂದು ಸೈಕ್ಲೋನ್ ಆಗಲಿ ಅಥವಾ ಟೈಫೂನ್ ಆಗಲಿ ಹರಿಕೇನ್ ಆಗಲಿ ಸಮುದ್ರದಲ್ಲಿರುತ್ತೆ. ಲಾರ್ಜ್ ವಿಂಡ್ ಸ್ಪೀಡ್ ಇರುತ್ತೆ ಇದಕ್ಕೆಲ್ಲ. ಈ ಒಂದು ವಿಂಡ್ ಸ್ಪೀಡು ಸಮುದ್ರದಲ್ಲಿ ಏನಿರುತ್ತೆ ಅದು ಬಂದು ನೆಲಕ್ಕೆ ಅಪ್ಪಳಿಸಿದಾಗ ಇದನ್ನು ಲ್ಯಾಂಡ್ಫಾಲ್ ಅಂತ ಕರಿತೀವಿ. ಡಾಕ್ಸುರಿ ಮೇಡ್ ಲ್ಯಾಂಡ್ಫಾಲ್ ಇನ್ ಚೈನಾಸ್ ಸೌತ್ ಈಸ್ಟ್ ಫುಜಿಯಾನ್ ಪ್ರಾವಿನ್ಸ್. ವೆನ್ ಯು ಕನ್ಸಿಡರ್ ಈ ಲ್ಯಾಂಡ್ಫಾಲ್ ಅಲ್ಲ, ಎಷ್ಟೊತ್ತು ಈ ಲ್ಯಾಂಡ್ಫಾಲ್ ಇರುತ್ತೆ? ಈ ಲ್ಯಾಂಡ್ಫಾಲ್ ಎಷ್ಟೊತ್ತು ತನಕ ಇರುತ್ತೆ ಅಂದರೆ ಆ ಸ್ಪೀಡ್ ಆಫ್ ದ ವಿಂಡ್ ಇರುತ್ತಲ್ಲ, ಆ ಸ್ಪೀಡ್ ಎಷ್ಟು ಜೋರಾಗಿ ಹೊಡ್ಕೊಳ್ತಾ ಬರುತ್ತಲ್ಲ, ಆ ಸ್ಪೀಡ್ ಇರುವ ತನಕ ಲ್ಯಾಂಡ್ಫಾಲ್ ಇರುತ್ತೆ. ಸೊ ದ ಡ್ಯಾಮೇಜ್ ಕಾಸ್ಡ್ ಬೈ ದ ಲ್ಯಾಂಡ್ಫಾಲ್ ವಿಲ್ ಡಿಪೆಂಡ್ ಆನ್ ದ ಸಿವಿಯಾರಿಟಿ ಆಫ್ ದ ಸೈಕ್ಲೋನ್. ಸಿವಿಯಾರಿಟಿ ಆಫ್ ದ ಸೈಕ್ಲೋನ್ ಹೇಗೆ ಕಂಡುಹಿಡಿತೀವಿ? ವಿಂಡ್ ಸ್ಪೀಡಿಂದ ಕಂಡುಹಿಡಿತೀವಿ. ಸೊ ಲ್ಯಾಂಡ್ಫಾಲ್ ಎಲ್ಲಿ ತನಕ ಇರುತ್ತೆ? ಆ ಸ್ಪೀಡ್ ಆಫ್ ದ ವಿಂಡ್ ಎಲ್ಲಿ ತನಕ ಅಪ್ಪಳಿಸ್ತಾ ಹೋಗುತ್ತಲ್ಲ ಅಲ್ಲಿ ತನಕ ಲ್ಯಾಂಡ್ಫಾಲ್ ಪರ್ಸಿಸ್ಟೆನ್ಸ್ ಇರುತ್ತೆ. ಸೊ ಆಸ್ ಲಾಂಗ್ ಆಸ್ ದ ಸ್ಪೀಡ್ ಆಫ್ ದ ವಿಂಡ್ ಕಂಟಿನ್ಯೂಸ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ, there will be severity of the cyclone or the typhoon, and ultimately when the speed ಕಡಿಮೆ ಆದ ನಂತರ ಅದರ ಟೈಫೂನ್ ಡಾಕ್ಸುರಿ ಆರ್ ಎನಿ ಅದರ್ ಟೈಫೂನ್ ಅದರದ್ದು ಮ್ಯಾಗ್ನಿಟ್ಯೂಡ್ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾವೇನು ಅರ್ಥ ಮಾಡ್ಕೊಳ್ಬೇಕು? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ರು ಬಂದು ಏನಕ್ಕೆ ಇಲ್ಲಿ ಫ್ಲಡ್ಸ್ ಆಯಿತು, ಏನಕ್ಕೆ ಇಲ್ಲಿ ಹೆವಿ ಮಳೆ ಆಯಿತು. ನಾವೀಗ ಡಿಸ್ಕಸ್ ಮಾಡಿದ್ದೇನು, ಈ ಒಂದು ಟೈಫೂನು ಅಲ್ಲಿ ಲ್ಯಾಂಡ್ಫಾಲ್ ಮಾಡುತ್ತೆ. ಲ್ಯಾಂಡ್ಫಾಲ್ ಆಗಿದ ತಕ್ಷಣವೇ ಹೆವಿ ರೈನ್ಫಾಲ್ ಆಗುತ್ತೆ ಆ ಒಂದು ರೀಜನಲ್ಲಿ. ಇದು ಒನ್ ಆಫ್ ದ ರೀಸನ್ಸು. ಅದು ಬಿಟ್ಟು ಏನಕ್ಕೆ ಹೆವಿ ಫ್ಲಡ್ಸ್ ಆಗುತ್ತೆ? ಬಿಸೈಡ್ಸ್ ದ ರೆಮಿನೆನ್ಸ್ ಆಫ್ ಡಾಕ್ಸುರಿ,
ವಾರ್ಮ್ ಅಂಡ್ ಹ್ಯೂಮಿಡ್ ಏರ್ ಫ್ಲೋಸ್ ಅಂಡ್ ವಾಟರ್ ವೇಪರ್ ಬ್ರಾಟ್ ಬೈ ಟೈಫೂನ್ ಕನೂನ್. ಸೊ ಈ ಒಂದು ಟೈಫೂನ್ ಏನಿದೆ ಅದ್ರ ಜೊತೆಗೆ ಟೈಫೂನ್ ಕನೂನ್ ಅನ್ನೋದು ಒಂದು ಸೇರುತ್ತೆ. ಸೊ ಅಪಾರ್ಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ಸೈಕ್ಲೋನ್ ಆರ್ ದ ಟೈಫೂನ್, ಅಲ್ಲಿ ಏನಿರುತ್ತೆ ಎಕ್ಸಿಸ್ಟಿಂಗ್ ಟೈಫೂನ್ ಇರುತ್ತಲ್ಲ ಡಾಕ್ಸುರಿ, ಅದ್ರ ಜೊತೆಗೆ ಇನ್ನೊಂದು ಟೈಫೂನ್ ಆ್ಯಡ್ ಆಗುತ್ತೆ. ಆ್ಯಂಡ್ ದೇ ಸ್ಟಾರ್ಟ್ ಮೂವಿಂಗ್ ಸ್ಲೋಲಿ ಟುವರ್ಡ್ಸ್ ದ ವೆಸ್ಟರ್ನ್ ಪೆಸಿಫಿಕ್ ಕ್ರಿಯೇಟೆಡ್ ಬೈ ದಿ ಹೆವಿ ರೈನ್ಸ್. ಸೊ ಈ ಎರಡೂ ಸೇರಿಕೊಂಡು ಅಲ್ಲಿ ಹೆವಿ ಪ್ರವಾಹ ಸೃಷ್ಟಿಯಾಗುತ್ತೆ ಅಥವಾ ಟೈಫೂನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಈ ಎರಡೂ ಟೈಫೂನ್ ಇದ್ದಿದ್ದ ಕಾರಣ ಅಲ್ಲಿ ಹೆವಿ ಮಳೆ ಆಗುತ್ತೆ. ಹೆವಿ ಮಳೆ ಆದ ಕಾರಣ ಅಲ್ಲಿ ಫ್ಲಡ್ ಲೈಕ್ ಸಿಚುಯೇಷನ್ ಕ್ರಿಯೇಟ್ ಆಗುತ್ತೆ. ಎಲ್ಲೆಲ್ಲಾಗುತ್ತೆ? ಚೈನಾಲಾಗುತ್ತೆ, ಎಸ್ಪೆಷಲಿ ಬೀಜಿಂಗಲ್ಲಾಗುತ್ತೆ. ಸೊ ವಾಟ್ ವಿ ರಿಯಲೈಸ್ ಇಸ್ ದಟ್ ದೇರ್ ವಾಸ್ ಹೆವಿ ರೈನ್ಫಾಲ್ when it comes to China. Added to it, topographic features in the area also contributed to the weather. As large amounts of vapor gathered in North China, it was then lifted by a low altitude wind, then shifting precipitation east of the Tiang mountain range where the worst hit areas Beijing, Fangshan and Mengtugu districts. ಏನಿದ್ರ ಅರ್ಥ? ಅಲ್ಲಿ ಸುಮಾರು ಗುಡ್ಡ ಪ್ರದೇಶ, ಮೌಂಟೇನಿಯಸ್ ರೀಜನ್ ಇರುತ್ತೆ. ನಾವು ನೋಡಿರ್ಬೋದು ನಮ್ಮ ವೆಸ್ಟರ್ನ್ ಘಾಟ್ಸ್ ಏನಿರುತ್ತೆ, ಈ ವೆಸ್ಟರ್ನ್ ಘಾಟ್ಸಲ್ಲಿ ಟೋಪೋಗ್ರಾಫಿಕ್ ರೈನ್ ಅಂತ ಕರಿತೀವಿ. ಈ ಬೆಟ್ಟ ಗುಡ್ಡಗಳಿಂದ ರೈನ್ ಆಗುತ್ತೆ. ಸೊ ವೆನ್ ಎವರ್ ದೆರ್ ಇಸ್ ಅ ಫ್ಲಡ್ ಅಲ್ಲ, ಆ ಫ್ಲಡ್ಡು ಮೌಂಟೇನ್ ರೇಂಜಸಲ್ಲಿ ಸುಮಾರು ಇತ್ತು ಅಂತಂದರೆ ಅಪ್ಪಳಿಸಿದಾಗ ಆ ಒಂದು ರೀಜನಲ್ಲೂ ತುಂಬಾ ಮಳೆ ಆಗ್ತಾ ಹೋಗುತ್ತೆ. ಮೀನ್ವೈಲ್ a series of convective clouds gathered over the sea resulting in heavy rainfall for a protracted period of time. ಏನಿದೆ ಅರ್ಥ? ಇದರ ಅರ್ಥ ಏನು ಅಂತಂದರೆ, ನಾವು ಕೆಲವೊಮ್ಮೆ ನಾರ್ಮಲಾಗಿ ಮಾತಾಡ್ತಾ ಏನು ಮಾತಾಡ್ತೀವಿ, ಇವತ್ತು ಗ್ಯಾರಂಟಿ ಮಳೆ ಬರುತ್ತಪ್ಪ ಅಂತ ಹೇಳ್ತೀವಿ. ಏನಕ್ಕೆ ಮಳೆ ಬರುತ್ತೆ ಅಂದರೆ, ಒಂದು ಸನ್ನಿವೇಶ ತುಂಬಾ ಹೀಟ್ ಆಗ್ತಿರುತ್ತೆ. ಸೊ ಹೀಟ್ ಆದಾಗ ಸೂರ್ಯ ಕಿರಣಗಳೇನಿರುತ್ತೆ ಅದು ಭೂಮಿಗೆ ಅಪ್ಪಳಿಸ್ತಾ ಹೋಗ್ತಿರುತ್ತೆ. ವೆನ್ ದ ರೇಸ್ ಹಿಟ್ ದಿ ಅರ್ತ್ ಅಲ್ಲ, ಲ್ಯಾಂಡ್ ಮೇಲೆ ಬಿದ್ದಾಗ ಅದು ವಾಟರ್ ಏನಾಗುತ್ತೆ ಅಂದರೆ ಹೀಟ್ ಕನ್ವೆಕ್ಷನ್ ಆಗುತ್ತೆ. ಸೊ ಮೇಲ್ ಏರ್ತಾ ಹೋಗುತ್ತೆ, ಕ್ಲೌಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಈ ಕ್ಲೌಡ್ ಫಾರ್ಮೇಷನಿಂದ ಇಮಿಡಿಯೇಟಾಗಿ ಮಳೆ ಬರುತ್ತೆ. ಸೊ ಇದರಲ್ಲಿ 3 ಪಾಯಿಂಟ್ ಅರ್ಥ ಮಾಡ್ಕೊಳ್ಬೇಕು. ಒಂದು, ಡಾಕ್ಸುರಿಯಿಂದ ಟೈಫೂನ್ ಡಾಕ್ಸುರಿ ಆಗುತ್ತೆ, ಅದು ಮೇಜರ್ ಕಾಸು. ಅದ್ರ ಜೊತೆಗೆ ಟೈಫೂನ್ ಕನೂನ್ ಬರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿರುವಂತಹ ವೆಸ್ಟರ್ನ್ ಘಾಟ್ಸ್ನ ಎಕ್ಸಾಂಪಲ್ ತೊಗೊಳ್ತೀವಿ. ಬೆಟ್ಟ ಗುಡ್ಡಗಳಿಂದ ಮಳೆ ಆಗುತ್ತೆ, ಅಲ್ಲಿ ಟೋಪೋಗ್ರಾಫಿಕ್ ರೈನ್ಫಾಲ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬಿಸಿ ಜಾಸ್ತಿ ಆದಾಗ ಕನ್ವೆಕ್ಟಿವ್ ಕ್ಲೌಡ್ಸ್ ದೇ ರೈಸ್ ಅಪ್. ಅದು ಜಾಸ್ತಿ ಹೋದಂಗೆಲ್ಲ ಅಸೆಂಡ್ ಆಗ್ತಾ ಹೋದಂಗೆಲ್ಲ ಅಲ್ಲಿ ತಿರ್ಗಾ ಮಳೆ ಆಗುತ್ತೆ. ಇದು ಎಷ್ಟು ಮಳೆ ಅಂದರೆ, ಈ ಒಂದು ರೀಜನಲ್ಲಿ ಎಷ್ಟು ಫ್ಲಡ್ಡಿಂಗ್ ಕಾಸ್ ಆಗಿದೆ ಅಂದರೆ, ಎ ರಿಸರ್ವಾಯರ್ ಇನ್ ಬೀಜಿಂಗ್ಸ್ ಚಾಂಗ್ಪಿಂಗ್ ಡಿಸ್ಟ್ರಿಕ್ಟ್ ಲಾಗ್ಡ್ ಅ ಪ್ರೆಸಿಪಿಟೇಷನ್ ರೀಡಿಂಗ್ of 744.8 mm, the most in the city in over 140 years and far exceeding the previous record of 609 mm. So last time ಕಂಪೇರ್ ಮಾಡಿದಾಗ ಎಷ್ಟು ಜೋರಾಗಿ ಮಳೆ ಬಿದ್ದಿದೆ ಅಂದರೆ, ಲಾಸ್ಟ್ ಟೈಮ್ ಹೆವಿ ರೆಕಾರ್ಡ್ ಆಗಿದ್ದು 609 mm, ಈ ಸರಿ 744.8 mm ಆಗುತ್ತೆ. ಸೊ ಲಾಸ್ಟ್ ಟೈಮ್ ಆಗಿದ್ದು 1891ನಲ್ಲಿ, ಈ ಸರಿ ಆಗ್ತಿರೋದು ಆಫ್ಟರ್ 140 years. ವಾಟ್ ವಿ ಹ್ಯಾವ್ ವಿಟ್ನೆಸ್ಡ್ ಇಸ್ ಮ್ಯಾಸಿವ್ ಫ್ಲಡ್ಸ್, ಮ್ಯಾಸಿವ್ ರೈನ್ಫಾಲ್ ಇನ್ ಚೈನಾ. ಸೊ 140 years ನಂತರ ವಾಟ್ ವಿ ಆರ್ ವಿಟ್ನೆಸ್ಸಿಂಗ್, ಈಗ ಏನು ವಿಟ್ನೆಸ್ ಮಾಡ್ತಿದ್ದೀವಲ್ಲ ಅದು ತುಂಬ ದೊಡ್ಡ ರೈನ್ಫಾಲ್ ಚೈನಾಲ್ ಆಗಿದೆ. ಎಷ್ಟು ಆಗಿದೆ ಅಂತಂದರೆ, ದ ಪರ್ಸಿಸ್ಟೆಂಟ್ ಡೌನ್ ಪವರ್ ಪ್ರೊಮೋಟೆಡ್ ಬೀಜಿಂಗ್ ಟು ಈವನ್ ಯೂಸ್ ಅ ಫ್ಲಡ್ ಸ್ಟೋರೇಜ್ ರಿಸರ್ವಾಯರ್ ಫಾರ್ ದ ಫಸ್ಟ್ ಟೈಮ್ ಸಿನ್ಸ್ ಇಟ್ಸ್ ಎಸ್ಟಾಬ್ಲಿಷ್ಮೆಂಟ್ 25 years ago. ಅಲ್ಲೇನು ಮಾಡ್ತಾರೆ ಅಂತಂದರೆ, ಫ್ಲಡ್ಸ್ ಜಾಸ್ತಿ ಆದಂಗೆಲ್ಲ ಫ್ಲಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರುತ್ತೆ. ಈ ಫ್ಲಡ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಏನಾಗುತ್ತೆ ಅಂದರೆ, ಒಂದು ರಿಸರ್ವಾಯರ್ ಕಟ್ಟಿರ್ತಾರೆ, ಆ ಒಂದು ಡ್ಯಾಮ್ ಥರ ಕಟ್ಟಿರ್ತಾರೆ. ಸೊ ಅದನ್ನು ಓಪನ್ ಮಾಡಿಬಿಡ್ತಾರೆ ಸೊ ದಟ್ ಫ್ಲಡ್ನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ. ಇದನ್ನು ಆಫ್ಟರ್ 25 years ಫಸ್ಟ್ ಟೈಮ್ ಚೈನಾ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಲೀಡಿಂಗ್ ಟು ಅ ಕನ್ಕ್ಲೂಷನ್ ದಟ್ ದೆರ್ ವಾಸ್ ಅ ಲಾರ್ಜ್ ಸ್ಕೇಲ್ ಡೌನ್ ಪೋರ್ ಇನ್ ಚೈನಾ, ಆಲ್ ಬಿಕಾಸ್ ಆಫ್ ಆಲ್ ದೀಸ್ ಕಂಡೀಷನ್ಸ್. ಈ ಎಲ್ಲ ಸನ್ನಿವೇಶಗಳನ್ನು ತಗೊಂಡಾಗ ಅಲ್ಲಿ ಫ್ಲಡ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ದ ನೆಕ್ಸ್ಟ್ ಪಾಯಿಂಟ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್ ದ ಇಂಪ್ಯಾಕ್ಟ್. ಏನಾಗುತ್ತೆ ಇಂಪ್ಯಾಕ್ಟು? ನಾವು ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ಈ ಥರ ಪ್ರಶ್ನೆ ಬಂದಾಗ ನಾವು ಯೋಚನೆ ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ರೈನ್ಫಾಲ್ ಜಾಸ್ತಿ ಆಗುತ್ತೆ, ಫ್ಲಡ್ ಲೈಕ್ ಸಿಚುಯೇಷನ್ ಆಗುತ್ತೆ, ನಾನಲ್ಲಿದ್ದೀನಿ ನೀವಲ್ಲಿದ್ದೀರಾ ಅಂತ ಅಂದ್ಕೊಳ್ಳೋಣ. ಸೊ ಏನಾಗುತ್ತೆ, ಒಂದು ಪ್ಲೇನ್ ರೀಜನ್ ಅಂತ ತೊಗೊಳ್ಳೋಣ, ಫ್ಲಡ್ ಸಿಚುಯೇಷನ್ ಆಗುತ್ತೆ, ತುಂಬ ಅಂದರೆ ತುಂಬ ಮಳೆ ನಿಂತ್ಕೊಳ್ಳುತ್ತೆ. ತುಂಬ ಮಳೆ ನಿಂತ್ಕೊಂಡಾಗ ಫಸ್ಟ್ ಏನಾಗುತ್ತೆ, ಮನೆಯಿಂದ ಆಚೆ ಓಡಾಡಲಿಕ್ಕಾಗಲ್ಲ. ಸೊ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಅಂದರೆ 3 ತೊಗೊಳ್ಳೋಣ. ಒಂದು, ರೋಡ್ ಮೇಲೆ ಹೋಗ್ಲಿಕ್ಕಾಗಲ್ಲ, ಇನ್ನೊಂದು ರೈಲ್ವೇಸ್ ಮೇಲೆ ಹೋಗ್ಲಿಕ್ಕಾಗಲ್ಲ, ಏರ್ಕ್ರಾಫ್ಟ್ ಮೇಲೂ ಹೋಗ್ಲಿಕ್ಕಾಗಲ್ಲ. ಸೊ ದ ಫಸ್ಟ್ ಇಂಪ್ಯಾಕ್ಟ್ ಏನಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂತಂದರೆ, ನೀರು ತುಂಬಿಕೊಂಡಿದೆ ಅಂತಂದರೆ ಫುಡ್ನ ನಾನು ಹೇಗೆ ಕಳಿಸ್ಲಿ, ನಾನು ಫುಡ್ ಐಟಮ್ಸ್ನ ಕಳಿಸ್ಲಿಕ್ಕಾಗಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ. ಸೊ ಫುಡ್ ಐಟಮ್ಸ್ ಅಲ್ಲಿ ಕನ್ವೆ ಮಾಡಲಿಕ್ಕೆ, ಅಲ್ಲಿ ರೀಚ್ ಮಾಡಲಿಕ್ಕೆ ತುಂಬ
ತುಂಬ ತೊಂದರೆ ಆಗುತ್ತೆ. ಅದ್ರ ಜೊತೆಗೆ ಆ್ಯಸ್ ನಾವು ಇಮೇಜಲ್ಲಿ ನೋಡಿದ್ರೆ ಇಲ್ಲೇನಾಗ್ತಿದೆ ಹೇಳಿ, ಎಲೆಕ್ಟ್ರಿಸಿಟಿ ಇದೆ. ಸೊ ಮಳೆ ಬಂದಾಗ ತುಂಬ ಮಳೆ ಬಂದಾಗ ಸರ್ವೇ ಸಾಮಾನ್ಯ ಅದು ಏನಾಗುತ್ತೆ, ಎಲೆಕ್ಟ್ರಿಸಿಟಿ ಇಮಿಡಿಯೇಟಾಗಿ ಕಟ್ ಆಫ್ ಮಾಡ್ತಾರೆ. ಸೊ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ ಆಗುತ್ತೆ. ಅದ್ರ ಜೊತೆಗೆ ಹಾನಿ ಆಗುತ್ತೆ, ಮನುಷ್ಯರು ಲಾಸ್ ಆಫ್ ಲೈಫ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಲಾಸ್ ಆಫ್ ಬಿಲ್ಡಿಂಗ್ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರಲ್ ಲಾಸ್ ಆಗುತ್ತೆ, ಈ ಎಲ್ಲ ಥರದ ಲಾಸ್ ಆಗುತ್ತೆ. ಸೊ ನಾವಿಲ್ಲಿ ಯೂಸ್ ಮಾಡಬೇಕಾಗಿರೋದು ಕಾಮನ್ ಸೆನ್ಸ್ ಅಷ್ಟೇ. ಇಲ್ಲಿ ಏನೋ ನಾನು ಮಗ್ಗಪ್ ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ, ಇದ್ಯಾವ್ದ್ರ ಅವಶ್ಯಕತೆನೇ ಇರಲ್ಲ. ಇಲ್ಲಿ ಕಾಮನ್ ಸೆನ್ಸ್ ಅಪ್ಲೈ ಮಾಡಿದ್ರೆ ಮುಗೀತು. ಅವಾಗೇನು ಮಾಡ್ತಾರೆ, ಪ್ಲೇನ್ ರೀಜನಿಂದ ಸ್ವಲ್ಪ ಮೇಲ್ಗಡೆ ಇರೋ ಜಾಗನ ತೊಗೊಂಡು ಹೋಗ್ತಾರೆ, ಅಲ್ಲಿ ಇಮಿಡಿಯೇಟಾಗಿ ಮಿಲ್ಟ್ರಿನ ಡಿಪ್ಲಾಯ್ ಮಾಡ್ತಾರೆ. ಸೊ ಇದೆಲ್ಲ ಕಾಮನ್ ಸೆನ್ಸು. ಸೊ ಯಾಕಂದರೆ ನಾವು ಅದನ್ನು ಮಾಡ್ಲಿಕ್ಕೆ ಆಗಲ್ವಲ್ಲ. ಸೊ ಫಸ್ಟ್ ರೆಸ್ಪಾಂಡೆಂಟ್ಸ್ ಯಾರಾಗ್ತಾರೆ, ಸೊ ಇದೆಲ್ಲ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸು. ನಮಗೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಇದೆಯಲ್ಲ 2005, ಅದು ಕ್ಲಿಯರಾಗಿ ಹೇಳ್ತಾರೆ ಇದೆಲ್ಲ ಕಾಮನ್ ಸೆನ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಏನಾಗುತ್ತೆ, ಸೊ ಅಲ್ಲಿ ಜನ ಮೂವ್ ಮಾಡಲಿಕ್ಕಾಗಲ್ಲ. ಸೊ ಅಲ್ಲಿ ತಕ್ಷಣವೇ ಏನು ಮಾಡ್ತಾರೆ, ಒಂದು ಮೂವ್ ಆಗಲಿಕ್ಕೆ ಒಂದಷ್ಟು ಬೋಟ್ಸ್ನ ಕಳಿಸ್ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಇದನ್ನು ಫೈಟ್ ಮಾಡಲಿಕ್ಕೋಸ್ಕರ ಜನನ ಕಳಿಸ್ಕೊಡ್ತಾರೆ. ಸೊ ಒಂದು ಆರ್ಮಿ ಆ ಥರದ್ದು ಯಾರಾದರೂ ಮಿಲ್ಟ್ರಿ ಅವ್ರು ಬರ್ತಾರೆ. ಸೊ ಅವರು ದೇ ಹೆಲ್ಪ್ ದ ಪೀಪಲ್ ಟು ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಇಮಿಡಿಯೇಟಾಗಿ ಅವ್ರು ಫುಡ್ ಫೆಸಿಲಿಟೀಸ್ ಕೊಡೋಕ್ಕೆ ಹೋಗ್ತಾರೆ. ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ ವಿಮೆನ್ ಎಲ್ಲ ಇರ್ತಾರೆ, ಅವ್ರನ್ನ ಸೇಫ್ ಗಾರ್ಡ್ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಕಾಮನ್ ಸೆನ್ಸ್ ಅಪ್ಲೈ ಮಾಡ್ತಾ ಹೋಗೋದ್ರಿಂದ ಈ ಥರ ಒಂದು ಇಶ್ಯೂ ಆದಾಗ ನಾನು ಈ ಥರ ಅಡ್ರೆಸ್ ಮಾಡಬೇಕು ಅನ್ನೋ ಮೈಂಡ್ ಅಪ್ಲೈ ಮಾಡಬೇಕಾಗುತ್ತೆ. ಇದನ್ನು ಯಾವ ಬುಕ್ ಓದಬೇಕು ಅಂತ ನೆಸಿಟಿ ಇಲ್ಲ. ಎಸ್, ದೆರ್ ಆರ್ ಫ್ಯೂ ರೂಲ್ಸ್ ದಟ್ ಹ್ಯಾವ್ ಬೀನ್ ಲೇಡ್ ಬೈ ದಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಅದನ್ನು ನೋಡ್ಕೊಳ್ಳೋಣ. ಬಟ್ ಅದ್ರ ಜೊತೆಗೆ ನಾವು ಕಾಮನ್ ಸೆನ್ಸ್ ಅಪ್ಲೈ ಮಾಡಿ ಹಿಂಗೆ ಮಾಡ್ತೀವಿ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ಅಂತ ನಾವೇನಾದರೂ ಅಲ್ಲಿ ಈ ಊಹೆ ಮಾಡಿಕೊಂಡು ಬರೀಲಿಕ್ಕಾದರೆ ಅಷ್ಟೇ ಬೇಕಾಗೋದು. ಸೊ ವಿತ್ ರೆಸ್ಪೆಕ್ಟ್ ಟು ದ ಫ್ಲಡ್ಸ್ ದಟ್ ಹ್ಯಾವ್ ಅಕರ್ಡ್ ಇನ್ ಚೈನಾಲಾಗಿರುವಂತಹ ಫ್ಲಡ್ಸ್ ಪ್ರಭಾವಕ್ಕೆ ಏನೇನಾಗಿದೆ, ಚೈನಾ ಹ್ಯಾಸ್ ವಾರ್ನ್ಡ್ ಆಫ್ crop and animal diseases breaking out as flood waters retreated from rural areas in the north, while some cities struggled to restore drinking water issue ಆಗುತ್ತೆ, ಪೊಲ್ಯೂಷನ್ ಆಗುತ್ತೆ. ಹೇಗೆ ಪೊಲ್ಯೂಷನ್ ಆಗುತ್ತೆ, ಲೆಟ್ಸ್ ಸೇ ದೇರ್ ಇಸ್ ಒಂದು ಏರಿಯಾ ಇರುತ್ತೆ, ಆ ಏರಿಯಲ್ಲಿ ಗಲೀಜ್ ವಾಟರ್ ಇರುತ್ತೆ, ಪೊಲ್ಯೂಟೆಡ್ ವಾಟರ್ ಇರುತ್ತೆ. ಆ ಪೊಲ್ಯೂಟೆಡ್ ವಾಟರ್ ಬಂದು ಈ ಒಂದು ಇದ್ರ ಜೊತೆ ಸಿವೇಜ್ ವಾಟರು, ಪೊಲ್ಯೂಟೆಡ್ ವಾಟರ್ ಬಂದು ಕುಡಿಯುವಂತಹ ನೀರು ಜೊತೆ ಮಿಕ್ಸ್ ಆಗ್ಬೋದು, ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ ಅರ್ಬನ್ ಪಾರ್ಟ್ಸ್ ಆಫ್ ಬೀಜಿಂಗ್ hundreds of roads were flooded, forcing parks and tourism spots to shut. Hundreds of flights were either delayed or cancelled. Some subway lines and trains were all suspended. ನಾವು ಇದನ್ನೆಲ್ಲ ಓದಬೇಕು ಅಂತಲೇ ಇಲ್ಲ, ಅದನ್ನು ಹೇಳ್ದಂಗೆ ಇದೆಲ್ಲ ಕಾಮನ್ ಸೆನ್ಸ್ ಮೂಲಕ ಬರುವಂಥದ್ದು. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಒಂದು ಆ ಸ್ಪಾಟಲ್ಲಿ ಇದ್ದೀರಾ ಅಂತ, ನಾಟ್ ದಟ್ ಯು ಆರ್ ಆ್ಯಕ್ಚುಲಿ ದೇರ್, ನೀವು ಅಲ್ಲಿ ಇರಬೇಕು ಅಂತಲ್ಲ. ಸೊ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ ಏನೋ ಒಂದು ಸನ್ನಿವೇಶ ಬಂದಾಗ ಏನೇನಾಗುತ್ತೆ ಅಂತ. ಸೊ ಇದನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ದ ಇಂಪ್ಯಾಕ್ಟ್ ವಾಸ್ ಮೋರ್ ಪ್ರೊನೌನ್ಸ್ಡ್ ಇನ್ ದ ಸಿಟೀಸ್ ವೆಸ್ಟರ್ನ್ ಸಬರ್ಬ್ಸ್, ಇನ್ ಮೆಂಟಗೋ ಅಂಡ್ ಫಾಂಕ್ಷನ್ ಡಿಸ್ಟ್ರಿಕ್ಟ್ಸ್. Raging water coursed down roads, sweeping away cars as well. Villages in mountain areas were cut off, prompting authorities to deploy helicopters to drop off food. ಸೊ ಇಲ್ಲಿ ಪ್ರಾಬ್ಲಮ್ ಆದಾಗ ಹೆಲಿಕಾಪ್ಟರ್ಸ್ನ ಯೂಸ್ ಮಾಡ್ತಾರೆ. ತದನಂತರ ಅವರಿಗೆ ಏನು ಫುಡ್ ಬೇಕೋ ಅದನ್ನು ಕೊಡ್ತಾ ಹೋಗ್ತಾರೆ. ಸೊ ಅಕಾರ್ಡಿಂಗ್ ಟು ಚೈನಾಸ್ ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸ್, ದಿ ಕಂಟ್ರೀಸ್ ಫ್ಲಡ್ ಪ್ರಿವೆನ್ಷನ್ ಸಿಸ್ಟಮ್ ಲಾರ್ಜ್ಲಿ ಕಂಟೆಂಟ್ಸ್ ಆಫ್ flood detention basins in low-lying areas, lakes, working alongside reserves and leaves, with leaves and rivers used to discharge flood water, reservoirs to store excess water. Flood water can already be regulated to a certain extent. If these measures are insufficient, flood retention bases will be activated to store excess flood water, minimizing levels of flooding and consequent impact on the surrounding areas. So ಇದು ಬಂದು ಮೆಜರ್ಸ್ನ ನಾವು ತಗೊಳ್ಬೇಕಾಗಿ ಹೋಗ್ತದೆ. ಸೊ ಮೆಜರ್ಸ್ ಅಂದರೆ ಏನು, ಒಂದು ವೇಳೆ ಅಲ್ಲಿ ಫ್ಲಡ್ಡಿಂಗ್ ಆಯಿತು ಅಂತಂದರೆ, ಹೆವಿ ರೈನ್ಫಾಲ್ ಆಯಿತು ಅಂದರೆ ಏನೇನು ತೊಗೊಳ್ತಾರೆ. ಸಮ್ ಆಫ್ ದಿ ಮೆಜರ್ಸ್ ದಟ್ ಚೈನಾ ಈಗಿರೋ ಪರಿಸ್ಥಿತಿಯಲ್ಲಿ ತೊಗೊಂಡಿರೋದು ಏನಂದರೆ, ಒಂದು ಫ್ಲಡ್ ಪ್ರಿವೆನ್ಷನ್ ಸಿಸ್ಟಮ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ಡಿಸ್ಚಾರ್ಜ್ ಫ್ಲಡ್ ವಾಟರ್ನ ಡೈವರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಒಂದು ಸನ್ನಿವೇಶ ಹಿಟ್ ಆಯಿತು ಅಂದರೆ ಅದು ಏನೇನು ಮಾಡುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತಾರೆ. ಆ್ಯಂಡ್ ಫೈನಲ್ ಆಗಿ ನಾನು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಮೆನಿ ಆಫ್ ದಿ ಹಾರ್ಡೆಸ್ಟ್ ಹಿಟ್ ಏರಿಯಾಸ್ ಆರ್ ಮೌಂಟೇನ್ಸ್. ಈ ಒಂದು ಮೌಂಟೇನ್ ರೀಜನ್ನಲ್ಲಿ ದೆರ್ ವಾಸ್ ಅ ಲಾಟ್ ಆಫ್ ಡಿಫಿಕಲ್ಟಿ ಫಾರ್ ಆಕ್ಸೆಸಿಂಗ್. ಅಂದರೆ ಎಲ್ಲಿ ಜಾಸ್ತಿ ಇಂಪ್ಯಾಕ್ಟ್ ಆಗಿದೆ, ಏನಕ್ಕೆ ಅದು ಇಂಪ್ಯಾಕ್ಟ್ ಆಗಿದೆ, ಯಾಕೆಂದರೆ ಆಕ್ಸೆಸಬಿಲಿಟಿ ಇರಲ್ಲ. ಯಾವುದೇ ಒಂದು ರಿಮೋಟ್ ಜಾಗ ಅಂತ ನಾನು ತೊಗೊಂಡ್ರೆ ಅಲ್ಲಿ ಜನ ಹೋಗಲಿಕ್ಕೆ ಅಷ್ಟು ಈಸಿಯಾಗಿರಲ್ಲ. ಲೆಟ್ಸ್ ಎ ಮೌಂಟೇನ್ ರೀಜನ್ ಆಗಿರ್ಬೋದು, ರಿಮೋಟ್ ಕಾರ್ನರ್ ಇರ್ಬೋದು, ಅಲ್ಲಿ ಜನ ಕೂಡ ಅಲ್ಲೂ ಇರ್ತಾರಲ್ವಾ. ಸೊ ಈ ಜನನ ನಾನು ಹೇಗೆ ಸೇಫ್ ಗಾರ್ಡ್ ಮಾಡಲಿ, ಅಲ್ಲಿ ಹೇಗೆ ಹೋಗಲಿ ಅನ್ನೋ ಪ್ರಶ್ನೆ ಸದಾ ಇರುತ್ತೆ. ಯಾರಿಗೆ? ಸರ್ಕಾರಕ್ಕೆ. ಬಟ್ ಇಲ್ಲಿ ಏನು ಮೇಜರ್ ಪ್ರಾಬ್ಲಮ್ ಆಗಿರೋದು ಅಂದರೆ, ಈ ರಿಮೋಟ್ ಏರಿಯಾಸ್, ಈ ಮೌಂಟೇನ್ ಏರಿಯಾಸ್
ಅಲ್ಲಿ ಹೋಗ್ಲಿಕ್ಕಾಗಿಲ್ಲ. ಅದು ಮೇಜರ್ ಪ್ರಾಬ್ಲಮು. ಇನ್ ಬೀಜಿಂಗ್ ಡ್ಯಾಮೇಜ್ ಬೇಸ್ ಸ್ಟೇಷನ್ಸ್ ಕಟ್ ಆಫ್ ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ರೆಸಿಡೆಂಟ್ಸ್ ಫ್ರಮ್ ಔಟ್ಸೈಡ್ ವರ್ಲ್ಡ್, ವೈಲ್ ಇನ್ ಜುವಾವು ಟ್ರ್ಯಾಪ್ ರೆಸಿಡೆಂಟ್ಸ್ ಹ್ಯಾವ್ ಬಿನ್ ಅನೇಬಲ್ ಟು ಕಮ್ಯುನಿಕೇಟ್ ದಿಯರ್ ಲೊಕೇಶನ್ಸ್. ಇದೊಂದು ಆಗಿದ ತಕ್ಷಣ, ಮಳೆ ಅಥವಾ ಪ್ರವಾಹ ಆಗಿದ ತಕ್ಷಣ ಇಮಿಡಿಯೇಟಾಗಿ ನೆಟ್ವರ್ಕ್ ಕನೆಕ್ಟಿವಿಟಿ ಇರಲ್ಲ, ನಾವು ಕಮ್ಯುನಿಕೇಟ್ ಮಾಡಲಿಕ್ಕಾಗಲ್ಲ. ಇದು ಇನ್ನೊಂದು ಪ್ರಾಬ್ಲಮು. ದಿ ಆನ್ಗೋಯಿಂಗ್ ವಾಲಟೈಲ್ ಮೂವ್ಮೆಂಟ್ ಆಫ್ ಫ್ಲಡ್ ವಾಟರ್ಸ್ ಆಲ್ಸೋ ಮೀನ್ಸ್ ದಟ್ ರೆಸ್ಕ್ಯೂಯರ್ಸ್ ಆರ್ ಫೇಸಿಂಗ್ ಪೆರಿಲಿಯಸ್ ಕಂಡೀಷನ್ಸ್ ಲೀಡಿಂಗ್ ಟು ರೆಸ್ಕ್ಯೂಯರ್ಸ್ ಈವನ್ ಡ್ರೈಯಿಂಗ್. ಸೊ ಇಲ್ಲಿ ಫಸ್ಟ್ ರೆಸ್ಪಾಂಡೆಂಟ್ ಯಾರಾಗಿರ್ತಾರೆ, ಯಾರೋ ಬರೋಕ್ಕೆ ಮುಂಚೆ ಅಲ್ಲಿನ ಸುತ್ತಮುತ್ತ ಇರೋ ಜನರು ಇನ್ನೊಂದಷ್ಟು ಜನ ಸಿಕ್ಕಾಕೊಂಡಿರುವಂಥವರಿಗೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಈಗ ಮಾಡಬೇಕಾಗಿರ್ಬೇಕಾದ್ರೆ ಕೆಲವೊಮ್ಮೆ ಅವರು ಸಾವನ್ನು ಒಪ್ಪಬೇಕಾಗತ್ತೆ. ಯಾಕೆಂದರೆ ಇನ್ಯಾರನ್ನೋ ಸೇವ್ ಮಾಡೋಕ್ಕೆ ಹೋಗಿ ಅವ್ರು ತಮ್ಮ ಜೀವನನೇ ಮುಡಿಪಾಲಾಗಿರ್ತಾರೆ. ಸ್ಮಾಲರ್ ಸಿಟೀಸ್ ವಿತ್ ಲೆಸ್ ಡಿಸಾಸ್ಟರ್ ರಿಲೀಫ್ ರಿಸೋರ್ಸಸ್ ಆರ್ ಆಲ್ಸೋ ಬೀಂಗ್ ಓವರ್ವೆಲ್ಡ್ ಬೈ ದ ಸ್ಕೇಲ್ ಆಫ್ ದ ಕ್ರೈಸಿಸ್. ಈ ಥರ ಒಂದು ಸನ್ನಿವೇಶ ಫಸ್ಟ್ ಟೈಮ್ ಆಗ್ತಿರೋದು ಅಥವಾ ಈ ಥರ ಸನ್ನಿವೇಶ ಸುಮಾರು ಸತಿ ಆಗಿದೆಯಾ? ಸೊ ಇದಕ್ಕೆ ಉತ್ತರ ಬಂದು ರೈನ್ ವಿತ್ ಇಂಟೆನ್ಸಿಟಿ ಸೀನ್ ಇನ್ ದ ಲೇಟೆಸ್ಟ್ ಇವೆಂಟ್ ಫಾಲೋಯಿಂಗ್ ವೀಕೆಂಡ್ ಟೈಫೂನ್ಸ್ ಈಸ್ ಅನ್ಯೂಶುವಲ್ ಇನ್ ಬೀಜಿಂಗ್ ಆ್ಯಂಡ್ ಇಟ್ಸ್ ಸರೌಂಡಿಂಗ್ಸ್. ಈ ಥರದ್ದು ಮುಂಚೆ ಕಡಿಮೆ ಗ್ರಾವಿಟಿಯಲ್ಲಾಗಿದೆ. ಈಯಷ್ಟು ಗ್ರಾವಿಟಿಯಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 140 ಇಯರ್ಸ್ ತದನಂತರ ಈ ಥರ ಆಗ್ತಿರೋದು. ದ ಲಾಸ್ಟ್ ಟೈಮ್ ಇಟ್ ಹ್ಯಾಪನ್ ವಾಸ್ ಇನ್ 1891 ಆದಮೇಲೆ ಈ ಥರ ಇಂಪ್ಯಾಕ್ಟ್ ಚೈನಾ ಮತ್ತು ಬೀಜಿಂಗಲ್ಲಿ ಜಾಸ್ತಿ ಆಗ್ತಿರೋದು ಈ ಸರಿನೇ. ಸೊ ದ ಚೈನೀಸ್ ಕ್ಯಾಪಿಟಲ್ ಬೀಜಿಂಗ್ ಹ್ಯಾಸ್ ಅಬ್ಸರ್ವ್ಡ್ ಅಟ್ಲೀಸ್ಟ್ 12 ಇನ್ಸಿಡೆಂಟ್ಸ್ ಆಫ್ ಸಿಗ್ನಿಫಿಕೆಂಟ್ ರೈನ್ brought by typhoons since authorities started keeping records. In 2017-18, Typhoon Haiteng and Ampil both dumped over 100 mm of rain on Beijing. One of the most significant rain events was caused by Typhoon Wanda in 1956, which unleashed more than 400 mm of precipitation in the densely populated city. So this ultimately leads to a conclusion ದಟ್ ಚೈನಾಲಿ ಮಳೆ ಆಗಿದೆ. ಈ ಮಳೆ ಏನಕ್ಕಾಗಿದೆ? ಟೈಫೋನಿಂದ ಆಗಿದೆ. ಅಪಾರ್ಟ್ ಫ್ರಮ್ ದಿಸ್ ವಿ ಡಿಡ್ ಆಲ್ಸೋ ಡಿಸ್ಕಸ್ ದಟ್ ದೇರ್ ಆರ್ ಕಪಲ್ ಆಫ್ ಅದರ್ ರೀಸನ್ಸ್ ಆ್ಯಸ್ ವೆಲ್. ಬೇರೆ ಒಂದಷ್ಟು ಕಾರಣಗಳಿದೆ. ಈ ಎಲ್ಲ ಕಾರಣಗಳು ಸೇರಿ ಮಳೆ ಹೆವಿಯಾಗಿದೆ, ಪ್ರವಾಹ ಆಗಿದೆ, ಆ್ಯಂಡ್ ಅಲ್ಟಿಮೇಟ್ಲಿ ದೇರ್ ಆರ್ ಲಾಸಸ್ ಇನ್ ಚೈನಾ. ಸೊ 140 ವರ್ಷಗಳ ನಂತರ, ಸುಮಾರು ದಿನಗಳ ನಂತರ, ವರ್ಷಗಳ ನಂತರ, ವಾಟ್ ವಿ ಹ್ಯಾವ್ ವಿಟ್ನೆಸ್ಡ್ ಈಸ್ ಅ ರೈನ್ಫಾಲ್ which has impacted China, especially Beijing, the capital of China, has been impacted. ಇದು ಈ ಒಂದು ಟಾಪಿಕ್ಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಷನ್ ಫ್ರಮ್ ಯುವರ್ UPSC ಆ್ಯಸ್ ವೆಲ್ ಆಸ್ KPSC ಪರ್ಸ್ಪೆಕ್ಟಿವ್. ಇಷ್ಟೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್.